ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ರಾ? ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮಲೆ ಮಹದೇಶ್ವರರು ಇಲ್ಲಿಗೆ ಹೇಗೆ ಬಂದ್ರು, ಇದರ ಇತಿಹಾಸ ಏನು ಎಂಬ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದಟ್ಟವಾದಂತಹ ಕಾಡ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಕಾರು ಅಥವಾ ಬೈಕು ಯಾವುದೇ ವೆಹಿಕಲ್ ಆಗಿರ್ಲಿ ನಿಲ್ಸೋಕೆ ಹೋಗ್ಬೇಡಿ. ಯಾಕೆಂದ್ರೆ ಹೆಜ್ಜೆ ಹೆಜ್ಜೆಗೂ ಪ್ರಾಣಿಗಳ ಭಯ ಇದೆ. ತುಂಬಾ ಅಂದ್ರೆ ತುಂಬಾ ಪ್ರಾಣಿಗಳಿದಾವೆ. ಏನಾದ್ರೂ ಆಪತ್ ಮಾಡಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗ್ಬೇಡಿ. ಪ್ರಕೃತಿ ಸೌಂದರ್ಯನ ಕಣ್ತುಕ್ಕೋತ ಸುಮ್ಮನೆ ಹೋಗ್ತಾ ಇರಿ. ಸ್ನೇಹಿತರೆ, ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಈ ಬೆಟ್ಟವನ್ನ ನೀವೆಲ್ಲರೂ ನೋಡೇ ಇರ್ತೀರಾ. ಕರ್ನಾಟಕದ ಶ್ರೀಮಂತ ದೇಗುಲಗಳ ಪೈಕಿ ಮಹದೇಶ್ವರ ಬೆಟ್ಟ ಕೂಡ ಒಂದು. ಬೆಂಗಳೂರಿಂದ 210 ಕಿಲೋಮೀಟರ್ ದೂರ ಇರುವ ಈ ಬೆಟ್ಟ ಜಿಯೋಲಾಜಿಕಲ್ ಬ್ರಿಡ್ಜ್ ಅಂದ್ರೆ ಘಟ್ಟಗಳನ್ನ ಒಗ್ಗೂಡಿಸುವ ಸೇತುವೆ ಅಂತ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನ ಒಂದೇ ಕಡೆ ಸೇರಿಸುವಂತಹ ತಾಣ ಅಂತ ಗುರುತಿಸಿಕೊಂಡಿದೆ. ಭಾರತದ ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಈ ಮಾದಪ್ಪನ ಬೆಟ್ಟ ಕೂಡ ಒಂದು. ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢ. ಸೂರ್ಯನ ಕಿರಣಗಳು ನೆಲಕ್ಕೆ ತಾಕದೇ ಇರುವಂತಹ ಸುಂದರವಾದಂತಹ ಪರಿಸರ ಇದೆ. ಮಹದೇಶ್ವರರು ಬಂದಿದ್ದು ಹೇಗೆ? ಸ್ನೇಹಿತರೆ, ಮಲೆ ಮಹದೇಶ್ವರರು ಅವರು ಒಬ್ಬ ಗುರುಗಳು. ಇವರು ಜೀವಿಸಿದ್ದು 15ನೇ ಶತಮಾನದಲ್ಲಿ. ಇವರು ಕಲಿಯುಗದಲ್ಲಿ ಜನಿಸಿದ ಸಾಕ್ಷಾತ್ ಶಿವನ ಅವತಾರ ಅಂತ ಭಕ್ತರು ನಂಬುತ್ತಾರೆ. ಚಂದ್ರಶೇಖರ್ ಮೂರ್ತಿ ಮತ್ತು ಉತ್ತರಾಜಮ್ಮ ದಂಪತಿಗಳಿಗೆ ಜನಿಸಿದ ಈ ಮಲೆ ಮಹದೇಶ್ವರರು ಅವರು ಮೂಲತಃ ಶ್ರೀಶೈಲದವರು. ಇದನ್ನು ಉತ್ತರ ದೇಶ ಅಂತ ಕರೀತಾರೆ. ಅಲ್ಲಿಂದ ದಕ್ಷಿಣ ದೇಶಗಳಿಗೆ ಪ್ರಯಾಣ ನಡೆಸುತ್ತಾ ಚಿಕ್ಕ ವಯಸ್ಸಿನ ಬಾಲಯೋಗಿ ಮಹದೇಶ್ವರರು ಅವರು ಸುತ್ತೂರು ಮಠ ಮತ್ತು ಕುಂತೂರು ಮಠಗಳ ಮೂಲಕ ಬಂದು ಈ ಬೆಟ್ಟಗಳ ಸಾಲಿಗೆ ಬಂದು ಸೇರಿದ್ರು ಅಂತ ಹೇಳ್ತಾರೆ. ಜಾನಪದ ಕಥೆಗಳ ಪ್ರಕಾರ ಇವರು ಬಂದಿದ್ದು ಸಾಮಾನ್ಯ ಕುದುರೆ ಅಥವಾ ರಥದ ಮೇಲೆ ಅಲ್ಲ, ಹುಲಿಯ ಮೇಲೆ ಕುಳಿತು ಪ್ರಯಾಣ ಮಾಡಿಕೊಂಡು ಬಂದ್ರು ಅಂತ ಹೇಳಲಾಗುತ್ತೆ. ಈ ಭಾಗದಲ್ಲಿ ಸಾಮಾಜಿಕ ಪಿಡುಗುಗಳು ಆ ಕಾಲಕ್ಕೆ ತುಂಬಾ ಇತ್ತು. ಜೊತೆಗೆ ಆ ಟೈಮಲ್ಲಿ ಇಲ್ಲಿ ಶ್ರವಣಾಸುರ ಎಂಬ ಮಾಯಾವಿ ರಾಜ ಇದ್ದ. ಈತ ಬರೀ ರಾಜ ಅಲ್ಲ, ದೊಡ್ಡ ತಾಂತ್ರಿಕ ಆಗಿದ್ದ. ಎಷ್ಟೋ ಜನ ಋಷಿಮುನಿಗಳನ್ನ ಸಂತರನ್ನ ಮಾಟ ಮಾಡಿ ಕೂಡಿ ಕಟ್ಟಿ ಹಾಕಿದ್ನಂತೆ. ಆಗ ಮಹದೇಶ್ವರ ಅವರು ತಮ್ಮ ಪವಾಡಗಳ ಮುಖಾಂತರ ಶ್ರವಣಾಸುರ ಮಂತ್ರವನ್ನು ಧ್ವಂಸ ಮಾಡಿ ಅವನನ್ನ ಸಾಯಿಸಿದ್ರು ಅಂತ ಹೇಳಲಾಗುತ್ತೆ. ಆ ಕಾಲದಲ್ಲಿ ಬೆಟ್ಟದ ಕಾಡು ಜನರಿಗೆ, ಗಿರಿಜನರಿಗೆ, ಸೋಲಿಗರಿಗೆ ಬದುಕೋಕೆ ದಾರಿ ತೋರಿಸಿದ್ರು ಅಂತ ಪೂಜಿಸಲ್ಪಡ್ತಾರೆ. ಇವತ್ತಿಗೂ ಕೂಡ ಗರ್ಭಗುಡಿಯಲ್ಲಿ ತಪಸ್ಸು ಮಾಡ್ತಿದ್ದಾರೆ ಅನ್ನೋ ಕೋಟಿ ಜನರಲ್ಲಿ ನಂಬಿಕೆ ಇದೆ. ಸ್ನೇಹಿತರೆ, ಈ ಬೆಟ್ಟಕ್ಕೆ ಯಾವುದೇ ರೀತಿಯ ಜಾತಿ ಧರ್ಮ ಯಾವುದು ಫಾಲೋ ಆಗಲ್ಲ. ಇಲ್ಲಿ ಒಂದೊಂದು ಸಮುದಾಯ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಹಾಗೆ ಇಲ್ಲಿನ ಸಂಪ್ರದಾಯಗಳು ವೈದಿಕ ಶಾಸ್ತ್ರಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ. ಇಲ್ಲಿ ಕುರುಬರು, ಒಕ್ಕಲಿಗರು, ಪರಿಶಿಷ್ಟರು, ಉಪ್ಪಾರರು, ಲಿಂಗಾಯತರು ಹೀಗೆ ಬೇರೆ ಬೇರೆ ತಮ್ಮನ್ನ ತಾವು ಗುರುತಿಸುವಂತಹ ಜನರು ಎಲ್ಲರೂ ಕೂಡ ಬಂದು ಸೇರಿಕೊಂಡು ಪೂಜೆ ಮಾಡ್ತಾರೆ. ಇವರು ಎಲ್ಲರೂ ಕೂಡ ಮಾದಪ್ಪ ಅವರು ನಮ್ಮ ಮನೆ ದೇವರು ಅಂತ ಪೂಜಿಸ್ತಾರೆ ಮತ್ತೆ ಒತ್ತು ಮೆರೆಸ್ತಾರೆ. ಕಗ್ಗಾಡಿನ ಗಿರಿ ಜನರಿಂದ ಹಿಡಿದು ಸಿಟಿಯಲ್ಲಿರುವ IT ಪ್ರೊಫೆಷನಲ್ ತನಕನೂ ಕೂಡ ಜನ ಬಂದ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅಂತ ಬರ್ತಾರೆ. ಮೊದ್ಲಿಗೆಲ್ಲ ಇಲ್ಲಿ ಯಾವುದೇ ರೀತಿಯ ದಾರಿ ಇರಲಿಲ್ಲ. ಕಾಡಿನ ದಾರಿಯಲ್ಲೇ ಜೀವವನ್ನ ಪಣಕ್ಕಿಟ್ಟು ಜನ ಬರ್ತಾ ಇದ್ರು ಮಾದಪ್ಪನ ದರ್ಶನ ಪಡೆಯೋಕೆ. ಆದ್ರೆ ಇವತ್ತು ಪ್ರತಿದಿನ 100ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇದೆ, ಮತ್ತೆ ಪಾದಚಾರಿ ರಸ್ತೆಗಳಿದಾವೆ, ವಸತಿ ಸೌಲಭ್ಯಗಳಿದಾವೆ. ಸೊ ಎಲ್ಲವೂ ಕೂಡ ಇವಾಗ ಇದಾವೆ. ಮುಂಚೆ ಇಲ್ಲಿನ ಸಾಲೂರು ಮಠ ದೇವಸ್ಥಾನದ ಆಗು ಹೋಗುಗಳನ್ನ ನೋಡ್ತಾ ಇತ್ತು. ಆದ್ರೆ ಈಗ ಮುಜರಾಯಿ ಇಲಾಖೆ ನೋಡ್ಕೋತಾ ಇದೆ. ಪ್ರತಿ ವರ್ಷ ಕೋಟಿ ರೂಪಾಯಿ ಆದಾಯ ಹರಿದು ಬರುತ್ತೆ. ಇಲ್ಲಿನ ಕಾಡುಗಳು 2013ರಲ್ಲೇ ಸರ್ಕಾರ ಇದನ್ನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಅಂತ ಘೋಷಿಸಿದೆ. 906 ಚದುರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ. ಇಲ್ಲಿ ಶ್ರೀಗಂಧದ ಮರ, ಬಿದಿರುಗಳ ಜೊತೆಗೆ ಪ್ರಪಂಚದ ಅಪರೂಪದ ಜೀವಿಗಳು ಕೂಡ ಕಂಡು ಬರುತ್ತವೆ. ಇಲ್ಲಿನ ಜನ 77 ಬೆಟ್ಟಗಳಿವೆ ಅಂತ ಅದರ ಮೇಲೆ ಹಾಡುಗಳನ್ನು ಕೂಡ ಕಟ್ಟಿದ್ದಾರೆ. ಅದರಲ್ಲಿ ಹಾಲುಮಲೆ, ಜೇನುಮಲೆ, ಕಾನುಮಲೆ, ಕಾಡುಮಲೆ, ಪಚ್ಚೆಮಲೆ, ಪವಳಮಲೆ ಮತ್ತು ಪನ್ನಾಚಿ ಮಲೆ ಈ ಬೆಟ್ಟಗಳ ಬಗ್ಗೆ ಪೂಜ್ಯನೀಯ ಭಾವನೆಯನ್ನ ಇಲ್ಲಿನ ಜನ ಹೊಂದಿದ್ದಾರೆ. ಈ ಪವಿತ್ರ ಕಾಡಿನ ಉತ್ತರಕ್ಕೆ ನಮ್ಮ ಜೀವ ನದಿ ಕಾವೇರಿ ಹರಿದ್ರೆ ದಕ್ಷಿಣಕ್ಕೆ ಪಾಲಾರ್ ನದಿ ಹರಿಯುತ್ತದೆ. ಈ ನೀರೇ ಕಾಡನ್ನ ಇನ್ನಷ್ಟು ದಟ್ಟವಾಗಿ ಮಾಡಿದೆ ಅಂತ ಹೇಳಲಾಗುತ್ತೆ. ಈ ಕಾಡಿನ ಸ್ಟೋರಿ ಹೇಳಿದಾಗ ವೀರಪ್ಪನ್ ಸುದ್ದಿಯನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ವೀರಪ್ಪನ್ ಬರೀ ಕಾಡುಗಳ ಅಷ್ಟೇ ಆಗಿರ್ಲಿಲ್ಲ, ಮಾದಪ್ಪನ ದೊಡ್ಡ ಭಕ್ತ ಆಗಿದ್ದ. ವೀರಪ್ಪನ್ ಹುಟ್ಟೂರು ಗೋಪಿನಾಥಂ, ಅದು ಇರೋದು ಇಲ್ಲಿಂದ 45 ಕಿಲೋಮೀಟರ್ ದೂರದಲ್ಲಿ. ಆ ಜಾಗದಿಂದ ಬಾಲ್ಯದಿಂದಲೇ ಈ ಬೆಟ್ಟದೊಂದಿಗೆ ಭಾವನಾತ್ಮಕ ಸಂಬಂಧ ಇರೋದು. ಪೊಲೀಸರು ಇಡೀ ಕಾಡನ್ನ ಜಾಲಾಡಿದ್ರು. ವೀರಪ್ಪನ್ ಕಣ್ತಪ್ಪಿಸಿ ಮಾರು ವೇಷದಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗ್ತಿದ್ನಂತೆ.
ಏನು ಮಿಸ್ ಮಾಡ್ಕೊಂಡ್ರು ದರ್ಶನ ಮಾಡ್ಕೊಳೋದು ಮಾತ್ರ ಮಿಸ್ ಮಾಡ್ಕೋತಿರ್ಲಿಲ್ಲ. ಎಷ್ಟೋ ಸೆಕ್ಯೂರಿಟಿ ಇದ್ರೂ ಕೂಡ ತನ್ನ ಊರಲ್ಲಿ ತಯಾರಿಸಿರುವಂತಹ ಗಂಧದ ಉಂಡೆಗಳನ್ನ ಮಾದಪ್ಪನ ಪೂಜೆಗೆ ಅಂತ ಕಳಿಸ್ತಾ ಇದ್ನಂತೆ. ಪ್ರತಿ ವರ್ಷ ಶಿವರಾತ್ರಿ ಬಂದ್ರೆ ಸಾಕು ಲಕ್ಷಾನುಗಟ್ಲೆ ಜನ ಇಲ್ಲಿಂದ ಪಾದಯಾತ್ರೆ ಹೊರಡ್ತಾರೆ ಮಾದಪ್ಪನ ದರ್ಶನ ಪಡೆಯಲಿಕ್ಕೆ. ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜನ ಮಾದಪ್ಪನ ಭಕ್ತರು ತುಂಬಾ ಇದ್ದಾರೆ. ಯಾರೆಲ್ಲ ವೀಕೆಂಡ್ ಅಲ್ಲಿ ಮಾದಪ್ಪನ ದರ್ಶನ ಪಡಿಬೇಕು ಅನ್ಕೊಂಡಿದ್ದೀರಾ ಆದಷ್ಟು ಬೇಗ ಅಂದ್ರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ಹೊರಟು ಬಿಡಿ. ಯಾಕೆಂದ್ರೆ 2 ಗಂಟೆಗೆ ನೀವು ಹೊರಟ್ರಿ ಅಂದ್ರೆ 7-8 ಗಂಟೆ ಒಳಗಡೆನೆ ದರ್ಶನ ಬೇಗ ಆಗ್ಬಿಡುತ್ತೆ. ತುಂಬಾ ರಶ್ ಆಗುತ್ತೆ. ಸೊ ಬೆಳಗ್ಗೆ ಬೇಗ ಬಿಟ್ರಿ ಅಂದ್ರೆ ನೀವು ಬೇಗ ದರ್ಶನ ಮಾಡ್ಕೊಂಡು ಇನ್ನು ಬೇರೆ ಕಡೆ ಪ್ಲಾನ್ ಮಾಡ್ಬೋದು. ಇನ್ನು ಯಾರೆಲ್ಲ ಮಾದೇಶ್ವರನ ದರ್ಶನ ಪಡ್ಕೊಂಡಿಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಒಂದ್ಸಲ ಪ್ಲಾನ್ ಮಾಡ್ಕೊಂಡು ಮಾದೇಶ್ವರನ ದರ್ಶನ ಪಡ್ಕೊಳ್ಳಿ. ಒಂದ್ಸಲ ಹೋದ್ರಿ ಅಂದ್ರೆ ನೀವು ಪದೇ ಹೋಗ್ಬೇಕು ಅನ್ನೋ ಒಂದು ಫೀಲ್ ಆಗುತ್ತೆ. ಇದಿಷ್ಟು ಮಲೆ ಮಹದೇಶ್ವರರು ಹೇಗೆ ಬಂದು ಬೆಟ್ಟದಲ್ಲಿ ನೆಲೆಸಿದ್ರು ಅನ್ನೋ ಒಂದು ಇತಿಹಾಸ ಆಗಿತ್ತು ಮತ್ತು ವಿಷಯ ಆಗಿತ್ತು. ಈ ಮಾಹಿತಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಹೋಗೆ ಮಾದಪ್ಪ ಅಂತ ಟೈಪ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ಮಾಹಿತಿ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.